softly spoken, with no strings tying you to me. I'm happy in ಹ್ಯಾಪಿ ರೋಸ್ ಡೇ. ನನ್ನ ಫ್ಲವರ್ ನನ್ನ ರೋಸ್ ಈ ಥರ ಬಂತು. ಐ ಥಿಂಕ್ ಇಟ್ಸ್ ಗುಡ್ ರೈಟ್. ಫಸ್ಟ್ ಟೈಮ್ ಟ್ರೈ ಮಾಡೋದಕ್ಕೆ ಈ ಥರ ಬಂದಿದೆ. ಖುಷಿ ಆಯಿತು ನನಗೆ. دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة. ಹಲೋ ನಮಸ್ಕಾರ, ಸ್ವಾಗತ ದೀಪ್ಸ್ ಕ್ರಿಯೇಟಿವ್ ವರ್ಲ್ಡ್ಗೆ. ಸೊ ನಾಳೆಯಿಂದ ವ್ಯಾಲೆಂಟೈನ್ಸ್ ಡೇ ವೀಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಡಿಫ್ರೆಂಟಾಗಿ ಏನೇನು ಯೋಚನೆ ಮಾಡಿದ್ದೀನಿ, ಕ್ರಾಫ್ಟ್ ಎಲ್ಲ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ನಾನು ಹೇಗೆ ಮಾಡ್ತೀನಿ. ಆ್ಯಂಡ್ ಶೂಟ್ ಎಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ರೋಸ್ ಡೇಗೆ ನಾಳೆ. ಸೊ ಈ ವೀಕ್ ಕಂಪ್ಲೀಟಾಗಿ ನಾನು ಡೈಲಿ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹೆವಿ ಕಷ್ಟ ಆಗುತ್ತೆ ಅಂತ ಅನಿಸ್ತಾ ಇದೆ, ಬಿಕಾಸ್ ನಾನು ನೈಟ್ ಶಿಫ್ಟ್ ಮಾಡೋದ್ರಿಂದ ಮಲ್ಕೊಳ್ಳೋದೇ 4 o'clockಗೆ ಆ್ಯಂಡ್ ಎದ್ದೋಳೋದು 10 o'clock 12 o'clock ಎದ್ದು ಬೇಗ ಮಾಡಬೇಕು. ಮತ್ತು 6:30ಗೆ ನಾನು ಕೆಲಸ ಮಾಡಬೇಕಲ್ವ. ಸೊ ಅಷ್ಟರಲ್ಲಿ ನಾನು ಏನೇನು ಥಿಂಗ್ಸ್ ಮಾಡ್ಕೊಬೇಕು, ಕ್ರಾಫ್ಟ್ ಮಾಡ್ಕೋಬೇಕು, ರೆಡಿ ಆಗಬೇಕು, ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಮತ್ತು ನಾಳೆ ಪೋಸ್ಟ್ ಮಾಡಬೇಕು. The world is a wondrous place when you slow it down. Throw off the rules like our shoes on the golden ground. Sway in the autumn leaves. You are beautiful when you look at me. Can you feel my love? Can you feel my love? Can you feel my love? Can you feel my Stay through the change, through the way that the colors turn. Dive in with me to the deep of the orange burn and lay in the awe. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲದಕ್ಕೂ ಈ ಥರ ಪೇಂಟ್ ಮಾಡಿದೆ. ಸೊ ನನಗೆ ಫಸ್ಟ್ ಐಡಿಯಾ ಬರಲಿಲ್ಲ, ಫುಲ್ಲು ಪೇಂಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಅದು ಫುಲ್ ಪೇಂಟ್ ಮಾಡಿದ್ರೆ ಟಿಶ್ಯೂ ಪೇಪರ್ ಅರ್ಧೋಗ್ತಿತ್ತು. ಸೊ ಲೈಟಾಗಿ ಪೇಂಟ್ ಮಾಡಿಕೊಂಡೆ. ಇವಾಗ ನೋಡಿ ಒಂದೊಂದೇ ಒಣಗ್ತಾ ಇದೆ. ಈ ಒಣಗಿದ್ಮೇಲೆ ನಾನು ಇದಕ್ಕೆ ರೋಸ್ ರೆಡಿ ಮಾಡ್ತೀನಿ. ಹೇಗೆ ರೆಡಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಆಮೇಲೆ ಆ ಟಿಶ್ಯೂ ಪೇಪರ್ ಡಿಪ್ ಮಾಡಿ ಜಸ್ಟ್ ಅದನ್ನು ಫೋಲ್ಡ್ ಮಾಡಿದೆ. ಸೊ ಈ ಥರ ಬಂತು. ಇದನ್ನೇ ಒಂದು 6 bunches to 10 bunches ಮಾಡಿದ್ರೆ ಇದೊಂದು ಚಿಕ್ಕ ರೋಸ್ ಬೊಕ್ಕೆ ಆಗುತ್ತೆ. ಕ್ಯೂಟ್ ಆಗಿದೆ ಅಲ್ಲ. ನನಗೆ ಕ್ಯಾಮ್ರಲ್ಲಿ ಇದು ಒಂಥರ ಪಿಂಕ್ ಕಾಣಿಸ್ತಿದೆ, ಬಟ್ ಡೈರೆಕ್ಟಾಗಿ ನೋಡಿದ್ರೆ ಇದು ಆ್ಯಕ್ಚುಲಿ ರೆಡ್. ಈಗ ಕ್ಯಾಮ್ರಲ್ಲಿ ಪಿಂಕ್ ಕಾಣಿಸ್ತಿದೆ. ಸ್ವಲ್ಪ ಒಣಗಬೇಕು. ಓಕೆ, ಇವಾಗ ಇದು ಸ್ವಲ್ಪ ಒಣಗಿದೆ. ಸ್ವಲ್ಪ ಒಣಗಿಲ್ಲ, ಆಲ್ಮೋಸ್ಟ್ ಒಣಗಿದೆ. ಒಣಗಿದ್ಮೇಲೆ ನಾನು ರೋಸ್ ಮಾಡ್ತೀನಿ. ಓಕೆ ನೋಡಿ, ಈ ಥರ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಇದೆಲ್ಲ.
ಓಕೆ, ಆ್ಯಕ್ಚುಲಿ ಸ್ವಲ್ಪ ವೆಟ್ಟಿದ್ರೂ ಅದು ಬೇಗ ಅಂಟುತ್ತೆ. ಸೊ ಜಾಸ್ತಿ ಡ್ರೈ ಆಗೋದು ಬೇಡ ಅಂತ ನಾನು ಈಗಲೇ ಮಾಡ್ತಾಯಿದ್ದೀನಿ. ಜಸ್ಟ್ 10 ಮಿನಿಟ್ಸ್ ಬಿಟ್ಟೆ ಅಷ್ಟೆ. ಸೊ ಮತ್ತೆ ಪಕ್ಕ ಫೋಲ್ಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಓಕೆ 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 ಮಾಡ್ತಾಯಿದ್ದೀನಿ. ಐ ಹೋಪ್ ಇಟ್ ವಿಲ್ ಕಮ್ ವೆಲ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಚೆನ್ನಾಗಿ ಬಂದರೆ ಸಾಕು. ರೋಸ್ ಡೇಗೆ ರೋಸ್ ಮಾಡ್ತಾಯಿದ್ದೀನಿ ನಾನು. ಓಕೆ, ಐ ಥಿಂಕ್ ಚೆನ್ನಾಗಿ ಬರುತ್ತೆ ಅಂತ. ನೋಡೋಣ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದರೆ ಸಾಕು. ಕ್ಯಾಮ್ರಾ ಬೇರೆ ಇಟ್ಕೊಳ್ಳೋಕ್ಕೆ ಯಾರೂ ಇಲ್ಲ, ಅದಕ್ಕೆ ನಾನು ಜಸ್ಟ್ ಅಲ್ಲಿಟ್ಕೊಂಡು ನಾನೇ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಈಗ ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ರೋಸ್ ಡೇ ಅಲ್ವಾ, ಏನಾದರೂ ಕಂಟೆಂಟ್ ಮಾಡಬೇಕಂತ ಈ ಥರ ಟ್ರೈ ಮಾಡ್ತಾ ಇರೋದು. ನನಗೆ ಈ ಥರ ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಓಕೆ, ಫ್ಲವರ್ ಆ್ಯಂಡ್ ರೋಸ್ ಈ ಥರ ಬಂತು. ಐ ಥಿಂಕ್ ಇಟ್ಸ್ ಗುಡ್ ರೈಟ್. ಫಸ್ಟ್ ಟೈಮ್ ಟ್ರೈ ಮಾಡೋದಕ್ಕೆ ಈ ಥರ ಬಂದಿದೆ, ಖುಷಿ ಆಯಿತು ನನಗೆ. ಸೊ ಇದರಲ್ಲಿ ನಾನು ಹೇಗೆ ಬೊಕ್ಕೆ ಮಾಡೋಣ ಅಂತ ಇದ್ದೀನಿ. ಹೇಗೆ ಮಾಡ್ತೀನಿ ನೋಡೋಣ ಇರಿ. ನನಗೆ ಇನ್ನೂ ಐಡಿಯಾ ಇಲ್ಲ ಇದನ್ನು ಇಟ್ಕೊಂಡು ಹೇಗೆ ಮಾಡೋದು ಅಂತ. ಲೆಟ್ಸ್ ಟ್ರೈ. ಸೊ ಗೈಸ್, ನಾನೀಗ ರೆಡಿ ಆಗ್ತಾಯಿದ್ದೀನಿ ನೋಡಿ, ಚೆನ್ನಾಗಿದೆ. ಸೊ ನಾನು ಇವಾಗ ಶೂಟ್ ಮಾಡ್ತಾಯಿದ್ದೀನಿ ಮತ್ತು ಫುಲ್ ಮೇಕಪ್ಪಲ್ಲಿ ಇರ್ತೀನಿ. ಸೊ ಗೈಸ್ ನೋಡಿ, ನಾನು ಈ ಥರ ರೆಡಿ ಆಗಿದ್ದೀನಿ. ಈ ಫ್ಲವರ್ ಎಲ್ಲ ಇಟ್ಕೊಂಡು, ತಲೆ ಮೇಲೆ ಆಕ್ಸೆಸರೀಸ್ ಎಲ್ಲ ಇಟ್ಕೊಂಡು, ಇಲ್ಲೊಂದು ಫ್ಲವರ್. ಸೊ ನಾನು ಈ ಥರ ರೆಡಿ ಆದೆ. ಸೊ ನಾನು ಇವಾಗ ನಾನು ಶೂಟ್ ಮುಗಿಸ್ದೆ ರೋಸ್ ಡೇದು. ಸೊ ನಾನೀಗ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನ್ನ ಕಂಟೆಂಟ್ ಇಷ್ಟ ಆಗಿದರೆ ಆ್ಯಂಡ್ ತುಂಬ ಎಫರ್ಟ್ಸ್ ಹಾಕಿದ್ದೀನಿ. ಇನ್ನೂ ಬರ್ತಾ ಎಲ್ಲ ಡೇಸ್ಗೂ ಇದೇ ಥರ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಕಾಯ್ತಾ ಇರಿ. ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.